ಗುದ್ದಿದ ದಿಮ್ಮಿ ಕಲ್ಲು ಹೊತ್ತುಕೊಂಡು ಹೋಗುತ್ತಿದ್ದ ಲಾರಿ. ಅಪಘಾತದಲ್ಲಿ ಓರ್ವ ಸಾವು, ಮತ್ತೋರ್ವನಿಗೆ ಕಾಲು ಮುರಿತ. ದ್ರಾಕ್ಷಿ ಚಪ್ಪರಕ್ಕೆಂದು ಕಲ್ಲು ಕೂಚುಗಳನ್ನ ಸೀಳಿಸಲು ದಿಮ್ಮಿ ಕಲ್ಲು ಸಾಗಿಸಿಕೊಂಡು ಬರುತ್ತಿದ್ದ ಲಾರಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದರಿಂದ ರಸ್ತೆ ಬದಿಗೆ ಸರಿಯಲು ಹೋಗಿ ಕಂಟ್ರೋಲ್ಗೆ ಸಿಗದೆ ಪಕ್ಕದ ಬೆಟ್ಟಕ್ಕೆ ಗುದ್ದಿದೆ. ಅಪಘಾತದಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದು ಮತ್ತೋರ್ವ ವ್ಯಕ್ತಿಗೆ ಕಾಲು ಮುರಿದಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕು ಮೀಸಗಾನಹಳ್ಳಿಯಲ್ಲಿ ನಡೆದಿದೆ. ಘಟನೆಯಲ್ಲಿ ಆಸ್ಪತ್ರೆಗೆ ಸಾಗಿಸುವ ಮಧ್ಯೆ ಓರ್ವ ವ್ಯಕ್ತಿ ಮೃತಪಟ್ಟಿದ್ದು, ಲಾರಿ ಡ್ರೈವರ್ಗೆ ಕಾಲು ಮುರಿದು ತೀವ್ರ ರಕ್ತದ ಮಡುವಿನಲ್ಲಿದ್ದ ವ್ಯಕ್ತಿಯನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ತಿಳಿದು ಆಸ್ಪತ್ರೆ ಬಳಿ ಬಂದ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೃತ ವ್ಯಕ್ತಿಯನ್ನ ಮೀಸಗಾನಹಳ್ಳಿ ಗ್ರಾಮದ 55 ವರ್ಷದ ದೊಡ್ಡಪ್ಪಯ್ಯ ಎನ್ನಲಾಗಿದೆ. ಏನಾಗಿದೆ? ಕಣವೆಯಲ್ಲಿ ಹೋಗಿ ಲಾರಿ ಲೆಫ್ಟ್ ಸೈಡಲ್ಲಿ ಹೊಡೆದಿದ್ದಾರೆ, ಇದಕ್ಕೆ ಗುಟ್ಟು ಹೊಡೆದಿದ್ದಾರೆ. ಅಲ್ಲಿ ರೋಡ್ ಕೆಲಸ ನಡೀತಾ ಇದೆ. ರೋಡ್ ಕೆಲಸ ನಡೀತಾ ಇರೋದ್ರಿಂದ ಅಲ್ಲಿ ಸ್ವಲ್ಪ ರೋಡು ಸ್ವಲ್ಪ ಇದಿರೋದ್ರಿಂದ ಲೆಫ್ಟ್ ಸೈಡಲ್ಲಿ ಹೋಗಿ ಹೊಡೆದಿದ್ದಾರೆ. ಏನು ನೋಡಿತ್ತು ಲಾರಿಯಲ್ಲಿ ಕಲ್ಲುಗಳಿತ್ತು, ದಿಂಬು. ಎಷ್ಟು ಜನ ಇತ್ತು? ಇಬ್ಬರು ಇದ್ದರು ಸರ್. ಈಗ ಏನಾಗಿದೆ ಲಾರಿಯಲ್ಲೆಲ್ಲನೂ ಫುಲ್ ಇದಾಗೋಗ್ಬಿಟ್ಟಿದೆ. ಗಾಡಿಯಲ್ಲಿದ್ದವ್ರು ನಮ್ಮ ಚಿಕ್ಕಪ್ಪ. ಸೊ ಅಲ್ಲಿ ಹೋದಾಗ ಅವರು ಸ್ಪಾಟ್ಗೆ ಹೋಗಿದ್ದೆ ನಾನು. ಸ್ಪಾಟಲ್ಲಿ ಸ್ವಲ್ಪ ಚೆನ್ನಾಗಿದ್ದರು, ಕೂರಿಸಿದ್ರು, ಯಾರೂ ಹೆಲ್ಪ್ ಮಾಡಿರಲಿಲ್ಲ ಅಲ್ಲಿ. ನಾನು ಹೋಗಿ ಮತ್ತೆ ಆಂಬುಲೆನ್ಸ್ ಕರ್ಸ್ಕೊಂಡು ಹಾಕೊಂಡ್ಬಂದಿದ್ದೆ. ಆಂಬುಲೆನ್ಸ್ ಬಂತ? ಲಾಸ್ಟಲ್ಲಿ ಬಂತು ಸರ್. ಏನಾಗಿದೆ ನಿಮ್ಮ ಚಿಕ್ಕಪ್ಪರಿಗೆ? ನಮ್ಮ ಚಿಕ್ಕಪ್ಪ ಅವರು ಡೆತ್ ಆಗಿದ್ದಾರೆ. ಏನು ಹೆಸರು? ಕಾಲು ಕಟ್ಟಾಗಿದೆ, ಕಾಲು ರೈಟ್ ಸೈಡ್ ಕಾಲೇನೋ ಕಟ್ಟಾಗಿದೆ. ದೊಡ್ಡಪ್ಪಯ್ಯ, ಮೀಸ್ಕನಹಳ್ಳಿ. ಎಷ್ಟು ವಯಸ್ಸು? ಒಂದು 58 ವರ್ಷ ಆಗೈತೆ. ಅವ್ರ ಜೊತೆ ಯಾರಿದ್ರು? ಅವ್ರ ಜೊತೆಯಲ್ಲಿ ಡ್ರೈವರ್ ಇದ್ರು ಸರ್. ಅವರು ಕಾಲು ಏಟಾಗಿದೆ. ಅವ್ರ ಹೆಸರೇನು? ಯಾವ ಊರು? ಅವರು ಮೀಸ್ಕನಹಳ್ಳಿನೇ. ಇನ್ನು ಅದೇ ಗ್ರಾಮದ ಲಾರಿ ಡ್ರೈವರ್ ವೆಂಕಟೇಶ್ಗೆ ಕಾಲು ಮುರಿದು ತೀವ್ರ ಗಾಯಗೊಂಡಿದ್ದಾರೆ. ಸ್ಥಳಕ್ಕೆ ಆಂಬ್ಯುಲೆನ್ಸ್ ಬಂದು ದೊಡ್ಡಪ್ಪಯ್ಯನನ್ನ ಆಸ್ಪತ್ರೆಗೆ ಸಾಗಿಸಲು ಮುಂದಾಯಿತು. ಆದರೆ ಮಾರ್ಗ ಮಧ್ಯದಲ್ಲಿಯೇ ದೊಡ್ಡಪ್ಪಯ್ಯ ಸಾವನ್ನಪ್ಪಿದ್ರು ಎನ್ನಲಾಗಿದೆ. ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.